ನಮಸ್ಕಾರ. ಎಲ್ಲರಿಗೂ ರೇಖಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ಗಾಯ್ಸ್, ಈ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಟೀನೇಜರ್ಸ್ ಇರಬೇಕು, ಓಲ್ಡ್ ಏಜರ್ ಇರ್ಬೋದು, ಯಾರೇ ಆಗಲಿ. ನಾನು ಹೇಳಕ್ಕೆ ಹೊರಟಿರೋದು ಏನಂತ ಅಂದರೆ, ನಿಮ್ಮ ಜೀವನನ ಒಂದು ಸ್ವಲ್ಪ ಹೊತ್ತು ಪಾಸ್ ಮಾಡಿ. ಯಾಕಂತ ಹೇಳಿದ್ರೆ ಜೀವನದಲ್ಲಿ ಯಾವಾಗಲೂ ಓಡ್ತಾನೆ ಇರ್ತೀರ. ಕೆಲ್ಸಕ್ಕೆ ಹೋಗೋರು, ಕೆಲ್ಸಕ್ಕಾಗಿ ಲಾಗಿನ್ ಆಗಬೇಕು, ಟೈಮ್ ಸರಿಗೆ ಆಗಬೇಕು ಅಂತ ಓಡೋದು, ಹೌಸ್ ವೈಫ್ಸು ಮಕ್ಕಳನ್ನ ಬಿಡೋದಕ್ಕಾಗಲಿ ಓಡೋದು, ಕೆಲವರು ಎಲ್ಲರೂ ಓಡ್ತಾನೆ ಇದ್ದೀರ. ವಯಸ್ಸಾದವರಾಗಲಿ, ಯಂಗ್ ಏಜವರಾಗಲಿ, ಎಲ್ಲರೂ ಒಂದೆರಡು ನಿಮಿಷ ಪಾಸ್ ಮಾಡಿ ನಿಮ್ಮ ಜೀವನ ಯೋಚನೆ ಮಾಡಿ. ಏನಕ್ಕೆ ನಾವು ಹಿಂಗೆಲ್ಲ ಓಡ್ತಾ ಇದ್ದೀವಿ? ಹಿಂದಿನ ದಿನಗಳಲ್ಲಿ ಈ ಥರ ಇರಲಿಲ್ವಲ್ಲ. ಹೌದು, ಈಗ ಪ್ರಪಂಚ ತುಂಬ ಚೇಂಜ್ ಆಗಿದೆ. ನಾಟ್ ನೆಸಸರಿ ನಾವು ಕೂಡ ಚೇಂಜ್ ಆಗಬೇಕಂತ. ಅವ್ರು ಜೀವನ ಮಾಡ್ತಾ ಇರೋ ರೀತಿ ನಾವು ಮಾಡ್ಬೋದಲ್ವಾ? ಒಂದು ಕ್ಷಣ ಯೋಚನೆ ಮಾಡಿ. ಯಾಕೆ ಬೇಕು ಟೆನ್ಷನ್? ಯಾಕೆ ಅವಸರವಾಗಿ ಊಟ ಮಾಡಬೇಕು? ಯಾಕೆ ಅವಸರವಾಗಿ ಎದ್ದೇಳಬೇಕು? ಯಾಕೆ ಎಲ್ಲ ಯೋಚನೆಗಳನ್ನು ಅವಸರವಾಗಿ ಮಾಡಬೇಕು? ನಿಧಾನಕ್ಕೆ ಮಾಡ್ಬೋದಲ್ವಾ? ನಿಧಾನಕ್ಕೆ ಯೋಚನೆ ಮಾಡೋದ್ರಲ್ಲೂ ಅರ್ಜೆಂಟಾಗಿ ಯೋಚನೆ ಮಾಡೋದ್ರಲ್ಲೂ ಸಿಗೋ ಫಲಗಳ ಬಗ್ಗೆ ವ್ಯತ್ಯಾಸ ಗೊತ್ತಿದೆಯಾ ನಿಮಗೆ? ಎಕ್ಸಾಂಪಲ್ಗೆ ಹೇಳ್ತೀನಿ. ನಾಳೆ ಎಲ್ಲರೂ ಈಗಿನ ಜನ್ರೇಷನ್ನಲ್ಲಿ ರನ್ ಆಗ್ತಾ ಇರೋ ಸಿಚುವೇಶನ್ನ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಬೇಗ ಎದ್ದೇಳೋದು ಒಳ್ಳೆಯದೇ, ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ಯಾವ ರೀತಿ ಎದ್ದೇಳ್ತಾ ಇದ್ದೀನಿ? ಟೆನ್ಷನ್. ಲೇಟಾಗಿ ಹೋಗ್ಬಿಡ್ತಾ? ಮತ್ತು ಆಫೀಸಿಗೆ ಲೇಟ್ ಆಗ್ತೀನಾ? ಟೈಮಿಗೆ ಸರಿಗೆ ಅಡುಗೆ ಮಾಡೋದಿಲ್ವಾ? ಮಕ್ಕಳು ಸರಿಗೆ ರೆಡಿ ಆಗ್ತಾರಾ? ಇದಾ ಟೆನ್ಷನ್? ಅದೇ ನಿಧಾನಕ್ಕೆ ಯೋಚನೆ ಮಾಡಿ. ಲೇಟಾಗಿ ಎದ್ದಿರ್ಬೋದು ನೀವು, ಬಟ್ ಯೋಚನೆ ಸರಿಯಾಗಿ ಮಾಡಿ. ಹೌದು, ಇವತ್ತು ಎದ್ದಿದ ತಕ್ಷಣ ಎಲ್ಲ ಕೆಲಸ ಜಲ್ದಿ ಮಾಡಿಬಿಡ್ತೀನಿ. ಏನೇನಿದೆ ಲಿಸ್ಟ್ ಹಾಕ್ಕೊಳ್ಳಿ, 1 by 1. ಎಲ್ಲರೂ ಸಪೋರ್ಟಿವ್ ಆಗಿ ನನಗೆ ಸಹಾಯ ಮಾಡ್ತಾರೆ. ನನ್ನ ಕೆಲಸಗಳಲ್ಲಿ ಕರೆಕ್ಟ್ ಟೈಮ್ಗೆ ನಾನು ಆಫೀಸ್ಗೆ ಹೋಗ್ತೀನಿ, ಲಾಗಿನ್ ಆಗ್ತೀನಿ. ಕೆಲ್ಸಕ್ಕೆ ಹೋಗೋರ್ದು ಒಂದು ಟೆನ್ಷನ್ ಆದರೆ ಮನೇಲಿರೋದು ಒಂದು ಟೆನ್ಷನ್. ವಯಸ್ಸಾದವ್ರಿಗೆ ಇವತ್ತೇನು ಬರುತ್ತೋ, ನನಗೆ ಆಯಾಸ ಆಗುತ್ತೋ, BP ಶುಗರ್ ನಾರ್ಮಲ್ ಆಗಿರುತ್ತಾ, ಈ ಥರ ಯೋಚನೆಗಳು. ಯಾಕೆ ಎದ್ದೇಳುವಾಗೇ ಯೋಚನೆ ಮಾಡಿ. ನಾನು ಆರೋಗ್ಯವಾಗಿದ್ದೀನಿ ಅನ್ನೋದೇ ಒಂದು ಮೆಡಿಸಿನ್. ಅದು ಬೇಕು ಎಲ್ಲರ ಜೀವನದಲ್ಲೂ. ಇವತ್ತು ಬೇಕಾದ ಔಷಧಿ. ಹೊರಗಡೆ ಹೋದರೆ ನಿಮಗೆ 1000 ಲಕ್ಷ ಗಟ್ಟಲೆ ಔಷಧಿ ಸಿಗುತ್ತೆ. ಜೊತೆಯಲ್ಲಿ ಅದರ ಡಬಲ್ ಸೈಡ್ ಎಫೆಕ್ಟ್ಸ್. ನಾವೇನೋ ಅನಾರೋಗ್ಯಕ್ಕೆ ಔಷಧಿ ತೊಗೊಳ್ತೀವಿ ನಿಜ, ಬೇರೆ ರೋಗನೂ ಆಹ್ವಾನಿಸ್ತಾ ಇದ್ದೀವಿ. ಬರೀ ಒಂದೇ ಒಂದು ಥಾಟ್ ಫೋರ್ಸಿಂದ. ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಥಾಟ್ ಫೋರ್ಸ್ನ. ಯಾವಾಗಲೂ ಕೂಲಾಗಿರಿ, ತಾಳ್ಮೆಯಿಂದಿರಿ. ಮನಸ್ಸನ್ನು ಯಾವಾಗಲೂ ಆರಾಮಾಗಿರೋದಕ್ಕೆ ಬಿಟ್ಬಿಡಿ. ಮನಸ್ಸನ್ನ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು ಅಥವಾ ಜೊತೆಯಲ್ಲಿರೋ ಯಾರೇ ಆಗಲಿ ನಮ್ಮ ಹೇಳಿದ ಮಾತು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಮನಸ್ಸು ಅಂತ ಒಳ್ಳೆ ಮಗು ನಮ್ಗೆ ಇನ್ನೆಲ್ಲೂ ಸಿಗೋದಿಲ್ಲ. ಅದು ಅಷ್ಟು ಚೆನ್ನಾಗಿ ಹೇಳಿದ ಮಾತು ಕೇಳುತ್ತೆ ಅಂದರೆ ನಾವು ಏನು ಹೇಳ್ತೀವೋ ಅದನ್ನು ಕೇಳುತ್ತೆ. ನಾವು ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಿದ್ರೆ ಅದಕ್ಕೂ ಗಾಬರಿ ಆಗುತ್ತೆ. ನಾನು ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು, ಇದು ಸರಿನಾ, ಇದು ತಪ್ಪ? ಫಸ್ಟ್ ಆಫ್ ಆಲ್ ನಮ್ಮ ಲೈಫ್ ಬಗ್ಗೆ ನಮಗೇ ಗೊತ್ತಿರಲ್ಲ. ಯೋಚನೆ ಮಾಡ್ತಾ ಇರೋದು ಸರಿನಾ, ಈ ಥರ ಹೋದರೆ ಸರಿನಾ, ಆ ಥರ ಹೋದರೆ ಸರಿನಾ? ಕನ್ಫ್ಯೂಷನ್ಸಲ್ಲೇ ಯೋಚನೆ ಮಾಡ್ತೀವಿ, ಡಿಸಿಷನ್ ತೊಗೊಳ್ತೀವಿ. ಒಂದು ನಿಮಿಷ ತಾಳ್ಮೆಯಿಂದ ಯೋಚನೆ ಮಾಡಿ. ನಿಲ್ಲಿ, ಪರವಾಗಿಲ್ಲ. ಒಂದು ದಿನ ಅರ್ಧ ದಿನ ಆಫೀಸ್ಗೆ ಲೇಟ್ ಆಗುತ್ತಾ, ಅಥವಾ ರಜೆ ತೊಗೊಳ್ಳಿ. ನಿಮ್ಮ ಆರೋಗ್ಯಕ್ಕಾಗಿ ನೀವು ತಾನು ರಜೆ ತೊಗೊಳ್ಳಿ. ಅಯ್ಯೋ ಇವತ್ತು ಲೇಟ್ ಆಗೋಯ್ತು, ಅಲ್ಲಿ ರಶ್ಶು ಇಲ್ಲಿ ರಶ್ಶು ಅಂತ ಓಡ್ಕೊಂಡು ಹೋಗಿ ಹಾರ್ಟ್ ಬೀಟ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಹೋಗಲಿ ಬಿಡು, ಒಂದು ದಿನದ ಸ್ಯಾಲ್ರಿ ತಾನೆ, ನಿಮ್ಮದೇ ಆಯ್ತಲ್ವಾ? ತುಂಬ ಕಷ್ಟ ಆಗುತ್ತೆ ನಿಜ. ಯೋಚನೆ ಮಾಡೋದಕ್ಕೂ ಜೀವನ ನಡೆಸೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಒಂದು ಸಲ ಆ ಯೋಚನೆ ಮಾಡಿರೋದ್ರಿಂದ ನಾವು ನಡ್ಕೊಂಬಿಟ್ರೆ ಆವಾಗ ಯಾವುದು ಈಸಿ, ಯಾವುದು ಕಷ್ಟ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ಯೋಚನೆ ಮಾಡಿರ್ತೀರಾ?